ಇವತ್ತು ಮಾಡ್ತಿರೋದು ಬೆಂಡೆಕಾಯಿ ಮತ್ತು ಆಲೂಗಡ್ಡೆ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಫಸ್ಟ್ ನೀಟಾಗಿ ತೊಳಿಬೇಕು. ಬೆಂಡೆಕಾಯಲ್ಲಿ ತುಂಬ ಗಲೀಜಿರುತ್ತೆ, ಮೇಲ್ಗಡೆ ಎಲ್ಲ ತೊಳೆದು ಕಟ್ ಮಾಡಬೇಕು. ನಾನು ಮಿಡ್ಲಲ್ಲಿ ಕಟ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ರೌಂಡಾಗಿನೂ ಕಟ್ ಮಾಡ್ಕೋಬೋದು. ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ಅದನ್ನು ಹುರಿಬೇಕು, ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಅದಾದಮೇಲೆ ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿಕೊಂಡು ಅದನ್ನು ನೀರಲ್ಲಿ ಹಾಕಿಡಬೇಕು. ಬಿಕಾಸ್ ಅದರಲ್ಲಿರೋ ಒಂಥರ ವೈಟ್ ಬರುತ್ತಲ್ಲ, ಅದೆಲ್ಲ ಹೋಗುತ್ತೆ ಕ್ಲೀನಾಗಿ. ಮತ್ತು ಚೆನ್ನಾಗಿ ಫೈನಾಗಿ ಸ್ವಲ್ಪ ಹುರಿದಾಗ ಅದನ್ನು ಬೇಗ ಮೆತ್ತಗಾಗ್ಬಿಡುತ್ತೆ ಅನ್ನೋದಕ್ಕಷ್ಟೇ. ಮತ್ತು ಒಂದು ಪಾತ್ರೆಗೆ ಜೀರಿಗೆ, ಸಾಸಿವೆ, ಎಣ್ಣೆ ಎಲ್ಲ ಹಾಕಿ ಈರುಳ್ಳಿ ಹಾಕಾದ್ಮೇಲೆ ಆಲೂಗಡ್ಡೆ ಹಾಕಬೇಕು. ಆಲೂಗಡ್ಡೆ ಹಾಕಿಬಿಟ್ಟು ಒಂದು 4 ಮಿನಿಟ್ಸ್ ಕ್ಲೋಸ್ ಮಾಡಿಡಬೇಕು ಲಿಡ್ಡು. ಸೊ ಅದು ಯಾಕಂದರೆ ನಾವು ಬಾಯ್ಲ್ ಮಾಡಿರಲ್ಲ, ಸಾಫ್ಟಾಗಿ ಕುದೀಲಿ ಅಂತ. ಅದಾದಮೇಲೆ ಒಂದು 4-5 ಮಿನಿಟ್ಸ್ ಆದಮೇಲೆ ತೆಗೆದುಬಿಟ್ಟು ಪೆಪ್ಪರ್ ಜೀರಾ ಪೌಡರ್ ಇರುತ್ತಲ್ಲ, ನಾನು ಮಾಡಿಟ್ಟಿದ್ದೀನಿ ಮನೇಲಿ, ಅದನ್ನೇ ಹಾಕಿರೋದು. ಒಂದು ಅರ್ಧ ಸ್ಪೂನಷ್ಟು ಖಾರ, ಬಿಕಾಸ್ ಇದು ಖಾರ ತುಂಬ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಅರಿಶಿನ ಪುಡಿ, ಗರಂ ಮಸಾಲ, ಏನೇನು ಮಸಾಲಗಳು ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಆಪ್ಷನಲ್. ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಅದು ಹಂಗೂ ಟೇಸ್ಟ್ ಇರುತ್ತೆ. 1/2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ತಿರ್ಗಾ ಒಂದು 2-3 ಮಿನಿಟ್ಸ್ಗೋಸ್ಕರ ಕ್ಲೋಸ್ ಮಾಡಿಬಿಟ್ಟು ಹುರಿದಿಟ್ಕೊಂಡಿರುವಂಥ ಕಡಲೆಬೇಳೆ ಹಿಟ್ಟಿತ್ತು ನನ್ನ ಹತ್ರ, ನಾನು ಹುರ್ಕೊಂಡಿಟ್ಟಿದ್ದೆ. ನಾನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಮರ್ತೋದೆ. ಅದನ್ನು ಹಾಕಬೇಕು. ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಒಂದು 2 ಮಿನಿಟ್ಸ್ಗೋಸ್ಕರ ಕ್ಲೋಸ್ ಮಾಡಾದಮೇಲೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಘಮ ಬರುತ್ತೆ. ಆವಾಗ ಬೆಂಡೆಕಾಯಿ ಹುರಿದಿಟ್ಟಿರ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕಿ ಲಿಡ್ನ ತಿರ್ಗಾ ಒಂದು 2-3 ಮಿನಿಟ್ಸ್ಗೋಸ್ಕರ ಕ್ಲೋಸ್ ಮಾಡಿಬಿಟ್ರೆ ನಮ್ಮದು ಬೆಂಡೆಕಾಯಿ ಆಲೂಗಡ್ಡೆ ಪಲ್ಯ ರೆಡಿ. ತುಂಬ ಟೇಸ್ಟಾಗಿರುತ್ತೆ. ಅದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.